ತೆಗಿಲೇಬೇಕು ಅಂತ ಆಗಿತ್ತು. ಅದು ಬಲ್ಕಿಯಾಗಿ ಮತ್ತೆ ಫೈಬ್ರಾಯ್ಡ್ಸ್ ಎಲ್ಲ ಜಾಸ್ತಿ ಇದೆ, ಫುಲ್ ಹೊಟ್ಟೆನೂ ಜೋರ್ ಬರ್ತಿತ್ತು. ನಂತರ ಹೇಳಿದ್ದೆ ಅವತ್ತು, ನೀವು ಇಲ್ಲ ಇದನ್ನ ಮಾಡ್ಕೊಳ್ಳಿ ಸರಿ ಆಗತ್ತೆ ಅಂತಲೂ ಅಂದಿದ್ರಿ, ಆಪರೇಷನ್ ಬೇಡ ಆಗತ್ತೆ ನೋಡಿ ಅಂತ. ಕಡೆಗೆ ಒಂದು 3-4 ತಿಂಗಳು ಹಂಗೆ 2 ಡಾಕ್ಟರ್ ಹತ್ರ ಹೋದೆ, ಗೈನಕಾಲಜಿಸ್ಟ್. ಒಬ್ರು ತೆಗಿಲೇಬೇಕು, ಕಷ್ಟ ಇದೆ, ಇದು ಸ್ವಲ್ಪ ಬಲ್ಕಿ ಆಗಿದೆ, ಊದ್ಕೊಂಡಿದೆ ಎಲ್ಲ ಅಂದ್ರು. ಕಡೆಗೆ ಹೊಟ್ಟೆ ನೋವು ಬೇರೆ ತರ ಹೊಟ್ಟೆ ನೋವು, ಅಂದ್ರೆ ಕರುಳು ಅಲ್ಸರ್ ಇದ್ರದ್ ಪ್ರಾಬ್ಲಮ್ ಅಲ್ಲ, ತೆಗಿಯೋದ್ ಬೇಡ ಅಂತ ಆಯ್ತು ಕಡೆಗೆ. ನಾನ್ ದಿನಾ ಪ್ರಾಕ್ಟೀಸ್ ಮಾಡ್ತಿದ್ದೆ ಮೇಡಮ್, ತುಂಬಾ ಇದ್ ಮಾಡ್ಕೊಂಡು ನಂಬಿಕೆ ಇಟ್ಕೊಂಡು. ಅವಳು ನನ್ ಮಗಳು ಅದೇ ನನ್ನ ಇದ್ರಲ್ಲೇ ಅವಳು ಮಾಡ್ತಾ ಇದ್ಲು ದಿನಾ ಪ್ರಾಕ್ಟೀಸ್. ಅಂತೂ ಇಂತೂ ಅದೊಂದು ಕ್ಲಿಯರ್ ಆಯ್ತು. ಈಗ ಅಲ್ಸರ್ ಇಂದೊಂದು ಔಷಧಿ ಮಾಡ್ತಾ ಇದೀನಿ. ಅದು ಸ್ವಲ್ಪ ಈಗ ತುಂಬಾ ಎಲ್ಲ ಇಲ್ಲ, ವಾರಕ್ಕೆ 2 ಹೊಟ್ಟೆ ನೋವು ಬರೋದು, ತಿಂಗಳಿಗೆ 1-2 ಬರ್ತಾ ಇದೆ ಈಗ. ಇನ್ನೊಂದ್ 2 ತಿಂಗಳು ಮಾಡಿ ಔಷಧಿ ಬಿಡಿ ಹೋಗುತ್ತೆ ಅಂತ ಅಂದಿದ್ರು. ಫುಲ್ಲು ಬಿಸಿ ಆಗ್ಬಿಡ್ತೀನಿ. ನಂಗೆ ಒಂದ್ ಕಡೆ ಏನಾಗುತ್ತೆ, ಮಾಡ್ಲಿಲ್ಲ ಅಂತ ಒಂದು ಟೆನ್ಷನ್ ಇರುತ್ತೆ, ಮಾಡ್ಕೋಬೇಕಿತ್ತು ನಾನು, ನಂಗದ್ ಮಾಡಿದ್ರೆ ಸರಿ ಆಗೋದು ಅಂತ. ಇನ್ನೊಂದ್ ಕಡೆ ನಾ ಮಾಡ್ತಾ ಕೂತ್ಕೊಂಡ್ರೆ ಅವ್ರಿಬ್ರಿಗೆ ನೋಡ್ಕೊಳಕ್ ಆಗಲ್ಲ. ಈ ಸಣ್ಣ ಮಗಳಿಗೂ ಕೆಲ್ಸಕ್ಕೆ ಹೋಗ್ತಾಳೆ, ಅವಳಿಗೂ ರೆಡಿ ಮಾಡಿ ಕೊಡ್ಬೇಕು. ಫುಲ್ ಒಂಥರ ಮೈಂಡ್ ಏನಾಗುತ್ತೆ ಅಂದ್ರೆ ಎಂತ ಮಾಡೋದು ಗೊತ್ತಾಗಲ್ಲ ನಂಗೆ, ಗೊಂದಲ. ಇಲ್ಲ, ನಿಮ್ಗೆ ಒಂದು ದಿನದಲ್ಲಿ ಪೂರಾ ಕಂಪ್ಲೀಟ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಹೌದಪ್ಪ, ಅರ್ಧನಾದ್ರೂ ಕಂಪ್ಲೀಟ್ ಮಾಡಿ. ಮತ್ತೆ ನೀವು ನಿಮ್ ಮಗಳ ಜೊತೆ ಮಾತಾಡ್ತಿರ್ತೀರಲ್ಲ, ಇವಾಗ ಕೆಲ್ಸ ಮಾಡ್ಬೇಕಾದ್ರೆ ಬೇಡ, ಫ್ರೀ ಆಗಿ ಕೂತಿ ಮಾತಾಡ್ತಿರ್ತೀರಾ, ಇಲ್ಲ ಅವ್ರ ಜೊತೆ ಟಿವಿ ನೋಡ್ತಿರ್ತೀರಾ, ಕರೆಕ್ಟ್. ಆ ಟೈಮಲ್ಲೂ ಕೈ ಇಟ್ಕೊಂಡ್ ಮಾಡ್ತಾ ಬನ್ನಿ. ಮಾಡ್ಬೋದಾ? ನೀವು ಮಾತಾಡ್ತಾ ಅವ್ರ ಜೊತೆ ಮಾತಾಡ್ತಾ ಮಾಡಿ. ನಿಮ್ ಕೈ ಯಾವಾಗ ಫ್ರೀ ಇರುತ್ತೆ ಅವಾಗ ಮಾಡಿ. ಅದ್ರೊಳಗೆ ಅದು ಶಕ್ತಿ ಇದಾಗಲ್ಲೇನೋ ಅಂತ ಅನ್ಕೊಂಡೆ. ಹಂಗ್ ಮಾಡ್ಬೋದಲ್ವಾ? ಖಂಡಿತ ಮಾಡ್ಬೋದು. ಅದೊಂದು ಓಕೆ. ನನಗೆ ತುಂಬಾ ಗೊಂದಲ ಮೇಡಮ್, ಏನ್ ಮಾಡೋದು? ಅವಳು ಬಂದಾಗ ನಂಗೆ ಮಾಡ್ಕೋಬೇಕು, ಮಾಡದಿದ್ರೆ ಹೆಲ್ತ್ ಪ್ರಾಬ್ಲಮ್ ಎಲ್ಲ ನಂಗೆ ಜಾಸ್ತಿ ಆಗ್ಬೋದು. ಇಲ್ಲ ಆತರ ಏನು ಅನ್ಕೊಳಕ್ ಹೋಗ್ಬೇಡಿ. 1-2 ದಿನ ಸ್ಕಿಪ್ ಆದ್ರೂ ಏನು ಪ್ರಾಬ್ಲಮ್ ಇಲ್ಲ. ಹೌದಾ? ಮತ್ತೆ ಇದು ನಂಗೆ ಸಯಾಟಿಕ್ ಬಂದ್ಬಿಟ್ಟು ಈಗ 2 ತಿಂಗಳಿಂದ ಸಯಾಟಿಕ್ ಆಗಿ ಅವಳು ಬಂದಿದ್ಲು ಬಸ್ರಿ ಪಾಪ, ಅವಳಿಗೂ ಏನು ಮಾಡೋಕ್ ಆಗ್ತಿರ್ಲಿಲ್ಲ, ವಾಮಿಟ್ ಎಲ್ಲ ಇತ್ತು. ನನಗೂ ಇದ್ದಕ್ಕಿದ್ದಂಗೆ ಸಯಾಟಿಕ್ ಆಗ್ಬಿಟ್ಟು ನಡಿಲಿಕ್ಕೆ ಆಗಿದ್ದಲ್ಲ. 1 ತಿಂಗಳು ಅನುಭವಿಸಿದೆ. ಈಗ ಸುಮಾರು ದಿನ ಅದ್ರ ಬಗ್ಗೆನೆ ಸ್ವಲ್ಪ ಇದೆಯಾ, ಅದು ಒಂದೊಂದ್ಸಲ ಈಗ ಹೊಟ್ಟೆಗೆ 1 ಅರ್ಧ ಗಂಟೆ ಇಟ್ಕೋಬೇಕು. ಅದು ನಮ್ ಪ್ರಾಕ್ಟೀಸ್ ಆದ ನಂತರ ಇಟ್ಕೊಳ್ಳೇಬೇಕು ಅರ್ಧ ಗಂಟೆ. ಇವಾಗ ಕಂಪ್ಲೀಟ್ಲಿ ಕ್ಯೂರ್ ಆಗಿದೆ ಅಂದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರು ಓಕೆ. ಇನ್ನ ಸ್ವಲ್ಪ ಕ್ಯೂರ್ ಆಗೋದಿದೆ ಅಂತ ಅಂದ್ರೆ ಇಟ್ಕೊಂತ ಬರೋದು ಒಳ್ಳೇದು. ಅದೇ ಅದನ್ನ ಏನಿಲ್ಲ, ನೀವು ಈ ಎಚ್ಚರ ಇದ್ದಾಗ್ಲೇ ಇಟ್ಕೋಬೇಕು ಅಂತ ಏನಿಲ್ಲ. ಮಲ್ಕೋತೀರಲ್ಲ, ಕೈನ ಹೊಟ್ಟೆ ಮೇಲೆ ಇಟ್ಕೊಂಡ್ ಮಲ್ಗಿದ್ರು ಅದು ರೇಖಿ ಆಗತ್ತೆ. ಅದು ಮಾಡ್ತೀನಿ ನಾನು. ತುಂಬಾ ಲೇಟ್ ಆಯ್ತು ಅಂದ್ರೆ ಪ್ರಾಕ್ಟೀಸ್ ಅರ್ಧ ಬೆಳಿಗ್ಗೆ ಮಾಡಿ ಅರ್ಧ ರಾತ್ರಿ ಮಾಡಿ ನಾನು ಹಂಗ್ ಮಲ್ಕೊಂಡ್ಬಿಡ್ತೀನಿ, ಕೈ ಇದ್ಮೇಲೆ ಇಟ್ಕೊಂಡು. ಆತರ ಮಾಡಿ. ಅದೇ ಆತರ ಮಾಡ್ತಾ ಆಮೇಲೆ ಒಂದಿನ ಮಿಸ್ ಆಯ್ತು ಅಂತ ಆದ್ರೂ ಏನು ಮತ್ತೆ ಇದಾಗೋಗುತ್ತಾ, ಆತರ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಹೌದಾ? ನನ್ಗೆ ಅದು ತಲೆಯಲ್ಲಿ ತುಂಬಾ ಅದೇ ಇರುತ್ತೆ, ಅಯ್ಯೋ ಮಾಡ್ಕೊಡ್ಲಿಲ್ಲ, ಬಿಟ್ಬಿಟ್ನಲ್ಲ, ಹಿಂಗಾಯ್ತು ಅದಕ್ಕೆ ಅದು ಬಂತು, ಅದಕ್ಕೆ ಇದು ಬಂತು. ಹೌದು, ಅದು ಬಿಡ್ಬೇಕು ಫಸ್ಟ್. ಮೈನ್ಲಿ ಅದೇ ನಿಮ್ಗೆ ಬ್ಲಾಕೇಜ್ ಕ್ರಿಯೇಟ್ ಮಾಡೋದು. ಹೌದು ಕರೆಕ್ಟ್. ಕೆಲಸದೊಳಗೆ ಹೇಳಿದ್ದೆ, ಸಯಾಟಿಕ್ ಆಗ್ಬಿಟ್ಟಲ್ಲ, ತುಂಬಾ ಮಾಡ್ಲಿಕ್ಕೆ ಆಗಲ್ಲ ಕೆಲಸ, ಮಾಡ್ಬೇಡಿ ತುಂಬಾ ಅಂದಿದ್ರು. ಅವಳಿಗೆ ಹೇಳಿದ್ರೆ ಅವ್ಳು ಬರ್ಲೇ ಇಲ್ಲ ಕೆಲಸದವಳು. ಮೊದ್ಲಾಗಿದ್ರೆ ನಾನು ತಕ ಕುಣಿತಿದ್ದೆ ಬರ್ಲಿಲ್ಲ ಅಂತ. ಒಂಥರ ಸ್ಟ್ರೆಸ್, ಅಯ್ಯೋ ಬಂದಿಲ್ಲ, ಇದನ್ನ ಯಾರ್ ಮಾಡ್ತಾರೆ ಅಂತ ತಲೆ ತುಂಬಾ ಇದ್ ಮಾಡ್ಕೊಂಡು ಹುಷಾರ್ ತಪ್ತಿದ್ದೆ ನಾನು. ತಲೆನೋವು ಬರೋದು, ಈ ಅವಾಗ ಕಳೆದ ವರ್ಷ 1 ವರ್ಷ ದಿನ ಮೈಗ್ರೇನೇ ಆಗಿತ್ತು ಫುಲ್ಲು. ಜಾಸ್ತಿ ಆಗ್ಬಿಟ್ಟಿತ್ತು ನನಗೆ ಮೈಗ್ರೇನು. ಈ ತರ ಸ್ಟ್ರೆಸ್ ಮಾಡ್ಕೊಳ್ಳೋದು ಜಾಸ್ತಿ. ಒಂದು ಸಣ್ಣದಿದ್ರೆ ಅದನ್ನ ದೊಡ್ಡದ್ ಮಾಡ್ಕೊಂಡ್ಬಿಡ್ತಿದ್ದೆ. ಈಗ ನೋಡಿ 3 ದಿನ ಆಯ್ತು ಅವಳು ಬರ್ಲಿಲ್ಲ. ನಾನ್ ತಂದೆ ಅಯ್ಯೋ ಬಿಡತ್ಲೆಗ್ ಬರ್ಲಿಲ್ಲ ಪುಟ್ಟಿ ಅವಳು ಅಂತೇಳಿ ದಿನ ಹಂಗೆ ಹೇಳಿ ಸುಮ್ನೆ ಆಗ್ತಿದ್ದೆ. ಬಿಟ್ರೆ ತುಂಬಾ ಟೆನ್ಷನ್ ಮಾಡ್ಕೊಂಡಿಲ್ಲ. ಅವಳದೇ ಅಂತಾಳೆ, ಅಯ್ಯಪ್ಪ ನೀನಾ ಇದು ಹಿಂಗ್ ಹೇಳೋದು, ನಾಳೆ ಮಾಡಿಸಿ ಅಂತ ನೀನೇ ಹೇಳ್ತಿದ್ಯಾ ಅಂತಿದ್ದಲ್ಲ. ನನಗೆ ಬಾಯಲ್ಲಿ ಹೇಳಿದ್ರು ಮನ್ಸಲ್ಲಿ ಇರ್ತಿತ್ತು, ಈ ಸಲ ಮನ್ಸಲ್ಲೂ ಇಲ್ಲ. ಅಯ್ಯೋ ಮಾಡ್ಕೊಂಡ್ರೆ ಆಯ್ತು ಬಿಡು, ಏನಾಗಲ್ಲ ಅಂತೇಳಿ ಹಂಗೆ. ಮತ್ತೆ ಫಸ್ಟ್ ಮೇಡಮ್ ನಾನು ನಿಮ್ಮಿಂದ ಇದ್ ಮಾಡಿದ ಕೂಡ್ಲೆ ನನಗೆ ಚೇಂಜ್ ಫಸ್ಟ್ ಗೊತ್ತಾಗಿದ್ದು ಅಡುಗೆ ಮನೇಲಿ. ಒಲೆ ಫುಲ್ ನಮ್ದು 1 5 ವರ್ಷ ಆಯ್ತು ತಕೊಂಡೋದು, ಚೆನ್ನಾಗಿತ್ತು. ಅದೇನೋ ಇದ್ದಕ್ಕಿದ್ದಂಗೆ 1-2 ವರ್ಷದಿಂದ ಅವಾಗ ಸ್ವಲ್ಪ ಇದಾಗ್ತಿ. ಗ್ಯಾಸ್ ಒಲೆ 3 ಒಲೆದದು. ಅದು ಇಷ್ಟೇ ಸಣ್ಣ ಊರಿದ್ದು, ಒಂದೇನೋ ಒಂದ್ ಸ್ವಲ್ಪ ದೊಡ್ಡದು ಉರಿಯುತ್ತೆ, ಮತ್ತೆ ಇಷ್ಟೇ ಸಣ್ಣ ಊರಿದ್ದು. 2 ವರ್ಷ ಆಯ್ತು. ಒಂದ್ಸಲ ಬಂದು ರಿಪೇರಿ ಮಾಡಿ ಹೋದ್ರು ಅವರು. ಅಷ್ಟು ಟೈಮಿಂದ ಅದು ಏನ್ ಮಾಡಿದ್ರು ಸರಿಯಾಗಲ್ಲ. ಇವ್ರು ನಮ್ಮ ಮನೆಯವರು ಅದನ್ನೆಲ್ಲ ಏನೇನೋ ಮಾಡ್ತಾರೆ. ಅವನು ಅಲ್ಲಿಗೆ ಹೋದಾಗೆಲ್ಲ ಅಯ್ಯೋ ಅದನ್ನು ಚೇಂಜು ಮಾಡಲ್ಲ, ಅದು ಹಂಗಾಗಲ್ಲ ಹಿಂಗಾಗಲ್ಲ ಅಂತ ಇದ್ದ. ನಂಗೆ ತಲೆ ಬಿಸಿ.
ಒಂದ್ ದಿವಸ ನಿಮ್ದು ಇದ್ರಲ್ಲಿ ತಕೊಂಡ್ 1 ತಿಂಗಳು ಆಗಿಲ್ಲೇನಪ್ಪ ಇನ್ನು ನಾನು ಪ್ರಾಕ್ಟೀಸ್ ಶುರು ಮಾಡಿ. ಮುಂಚಿನ ದಿವಸ ಹೋಗಿದ್ವಿ ಅಲ್ಲಿ ಅಂಗಡಿ ಹತ್ರ ಹೋಗಿದ್ವಿ. ಅವನು ನೀವು ಅಡಿಗೆ ಎಲ್ಲ ಆದ್ರೂ ಕೂಡ ಬೆಳಿಗ್ಗೆನೆ ಕಳ್ಸಿ ಕೊಡಮ್ಮ, ನಾನು ಒಂದ್ಸಲ ನೋಡ್ ಕಳಿಸ್ತೀನಿ ಅದನ್ನ ಅಂತ ಹೇಳಿದ್ರು ಅಂಗಡಿಯವರು. ಬೆಳಿಗ್ಗೆ ನೋಡ್ತೀನಿ ಯಾರು ಏನು ಮಾಡಿಲ್ಲ, ಒಲೆ ಹತ್ರಿ ನಮ್ಮನೆಯವರಾಗ್ಲಿ ಯಾರು ಅದ್ ಮುಟ್ಟೆ ಇಲ್ಲ. ಬೆಳಿಗ್ಗೆ ನೋಡ್ತೀನಿ ಎದ್ದು 3 ಒಲೆ ಫಸ್ಟ್ ಹೊಸ ತಕೊಂಡಾಗ ಹೆಂಗ್ ಉರಿತಿದ್ದು ನೋಡಿ ಮೇಡಮ್, ಹಂಗ್ ಉರಿತಾ ಇದೆ ಫುಲ್ಲು. ನನ್ಗಂತೂ ಫುಲ್ಲು ಅವತ್ತಿಂದ ಒಂದು ಪುಟ್ಟಿ ಹತ್ರ ಹಿಂಗಾಯ್ತು ನೋಡು, ಒಂದಪ್ಪ ನೋಡ್ದ್ಯಮ್ಮ ಅಂತ ಅಂದ್ಲು. ಅದೇ ಅದು ಎಲ್ಲ ಪ್ರಭಾವ ನೋಡಿ, ನಿಧಾನ ಎಲ್ಲ ತುಂಬಾ ಕಷ್ಟ ಇದೆ ಮೇಡಮ್ ನಮ್ಗೂ ಮನೇಲಿ ಎಲ್ಲ ನೋಡಿ ಹಿಂಗೆ ಆಗ್ತಾ ಹೋಗತ್ ನೋಡಿ. ಇನ್ನು ಏನು ತಲೆ ಕೆಡ್ಸ್ಕೊಬೇಡ ನೀನು, ಅದನ್ನ ಪ್ರಾಕ್ಟೀಸ್ ಮಾತ್ರ ಬಿಡ್ಬೇಡ ಅಂತ ಹೇಳಿದ್ಲು. ನನ್ಗಂತೂ ಒಂದು ಖುಷಿಯಾದದ್ದು, ಏನು ಆಯ್ತು ನೋಡು ಒಲೆ ಹಿಂಗೆ ಸರಿಯಾಗ್ಬಿಡ್ತು ಅಂತ ಹೇಳಿ ಅವತ್ತಿಂದ ಫುಲ್ಲು ಅಯ್ಯೋ ದೇವ್ರೆ ಹೌದಲ್ಲ ಹಿಂಗ ಆಗತ್ ನೋಡಿ. ಇವ್ರು ಒಂದ್ ಸ್ವಲ್ಪ ಸಿಟ್ಟು ಬಂದಿರಿ. ಇವತ್ತಿಗೂ ನನ್ಗೆ ಎಷ್ಟು 20-30 ವರ್ಷ ಆಗ್ತಾ ಹೊತ್ತಿಗೆ ಮದುವೆ ಆಗಿ, ಆದ್ರೆ ಎಷ್ಟು ಹೆದರಿಕೆ ಅಂದ್ರೆ ಅವರು ಈಗ ಹೊರಗೆ ಅಡ್ಗೆ ಎಲ್ಲ ಮಾಡಿ ಮುಗಿಸಿ ಬಂದಾಗ ನನ್ಗೊಂಥರ ಯಾವ್ದಕ್ ಏನ್ ಬೈತಾರೋ ಏನೋ, ಇವತ್ತೇನು ಒಂಥರ ಹುಡ್ಕೋದು, ಏನಕ್ಕೋ ಇವತ್ತೊಂದು ಬಯಸ್ಕೊಳಕಿದೆ ಅಂತ ಆತರ ಸಿಟ್ಟೆಲ್ಲ ಇತ್ತು ಮೊದ್ಲು. ಇವತ್ತಿಗೂ ಕೆಲವೆಲ್ಲ ಸುಮಾರು ಕಮ್ಮಿ ಆಯ್ತು, ಸುಮಾರು ಹಂಗೆ ಇದೆ. ಮಕ್ಳು ಹೇಳಿ ಹೇಳಿ ಕಮ್ಮಿ ಮಾಡ್ಕೊಂಡ್ರು, ಇವತ್ತಿಗೂ ಸುಮಾರು ಇದೆ ಅವ್ರದ್ದು ಆತರ. ನೆಗೆಟಿವ್ ಅಂತ ನೋಡಿ ಎಂತಾರು ಬ್ಯಾಡ್ದಿದ್ದೆ ಹೇಳ್ಬಿಡೋದು ಪಟ್ ಅಂತ, ಹಿಂಗಾಗಲ್ಲ ಬಿಡು ಅಂತ ಹಿಂಗ್ ಅನ್ನೋದು ಆತರ ಎಲ್ಲ. ಈಗ ಸುಮಾರು ಈಗ ನೋಡಿ ಅಡುಗೆ ಮನೆ ಪಾತ್ರೆ ಎಲ್ಲ ಅವರೇ ಜೋಡಿಸಿದ್ರು, ತಕೊಂಡೋಗಿಟ್ರು, ಜೋಡಿಸಿದ್ರು, ಏನಾಗಲ್ಲ ಬಿಡು ಬರ್ದಿದ್ರೆ ಹಂಗೆ. ಅದೇ ನಂಗೆ ಬೈತಿದ್ರು, ಯಾಕೆ ಇಡಕ್ಕೆ ಹೇಳ್ದೆ ತೆಗ್ದು, ಯಾಕೆ ಇಟ್ಟೆ, ಯಾಕೆ ಅವಳನ್ನ ನೋಡ್ದೆ, ಯಾಕೆ ಹೊರಗಿಟ್ಟೆ ಅಂತೆಲ್ಲ ಒಂದಷ್ಟು ಹೋಗೋರು. ಫುಲ್ಲು ಒಂದು 80% ಚೇಂಜ್ ಆಗಿದ್ದಾರೆ. ಒಂದು 20% ಏನೋ ಹುಟ್ಟು ಗುಣ ಬಿಡಲ್ಲ ಅನ್ಸುತ್ತೆ ಕೆಲವು ಸಲ. ಹಾಗೇನಿಲ್ಲ, ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಬಂದ್ರಿ ಅಂದ್ರೆ ನಿಮ್ಮ ಎಫೆಕ್ಟ್ ಅವ್ರ ಮೇಲೂ ಬೀಳುತ್ತೆ ಇರ್ಬೋದು. ತುಂಬಾ ಒಂಥರ ದಿನಕ್ಕೆ ಎಷ್ಟು ಸಲ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಪೂಜಾ ಮೇಡಮ್, ಥ್ಯಾಂಕ್ ಯು ಅನ್ಕೊಂಡು ಹೇಳ್ಕೊಂಡು ಓಡಾಡ್ತೀನಿ. ಕೆಲಸ ಮಾಡುವಾಗೆಲ್ಲ ಅದೇ ಬಂದ್ಬಿಡುತ್ತೆ. ಈಗ ನಮ್ದೇನಿಲ್ಲ ಮೇಡಮ್, ರೇಖಿ ಶಕ್ತಿ ಅಷ್ಟೇ. ತುಂಬಾ ಒಳ್ಳೇದಾಗ್ಬಿಟ್ಟಿದೆ. ಈಗ ಒಳ್ಳೇದಾಗತ್ತೆ ಅಂತಲೇ ಇರ್ತೀನಿ. ತುಂಬಾ ಒಳ್ಳೇದಾಗಿದೆ ನಮಗೆ. ದುಡ್ಡಿನಿದ್ರಲ್ಲೂ ಅಷ್ಟೇ, ಸ್ವಲ್ಪ ಬಡ್ಡಿ ಬಿಟ್ಟಿದ್ವಿ ಮನೆ ಮಾರಿದ ದುಡ್ಡು. ಬಡ್ಡಿಗಂದ್ರೆ ಇದು ಬೇರೆ ಅಲ್ಲ, ಬೇರೆ ಯಾರ ಹತ್ರ ಕೊಟ್ಟೇ ಇಲ್ಲ ನಾವು. ಬ್ಯಾಂಕ್ ಅಲ್ಲಿ SBI ಮ್ಯೂಚುವಲ್ ಫಂಡ್ ಅಲ್ಲಿ ಇದ್ ಮಾಡಿದೀವಿ, LIC ತರ. ಅದು ನೋಡಿ 9 ಸಿಕ್ಕುತ್ತೆ ನಿಮ್ಗೆ ಅಂತ ನಾವು ಇಟ್ಟಾಗ ಹೇಳಿದ್ರು. 6 ಇಟ್ಟಿದ್ದು 9 ಸಿಗುತ್ತೆ 5 ವರ್ಷಕ್ಕೆ ಅಂತ. 10.5 ಸಿಕ್ಕಿದೆ, 10.5 ಲಕ್ಷ ಸಿಕ್ಕಿದೆ. 1.5 ಲಕ್ಷ ಅವರೇ ಅಂತಾರೆ, ಇವ್ ಚೆನ್ನಾಗ್ ಸಿಕ್ಬಿಟ್ಟಿದೆ ನಿಮ್ಗೆ ನೋಡಿ ಬಡ್ಡಿ ಅಂತಿದ್ದಾರೆ ಅವರೇ ಮ್ಯಾನೇಜರು. ಅಂದ್ರೆ ಆ ಲೆಕ್ಕ ಅದು ಹೆಂಗೆ ವ್ಯತ್ಯಾಸ ಆಯ್ತು ನಮ್ಗೆ ಗೊತ್ತಾಗ್ತಿಲ್ಲ. ಏನೋ ಆಗ್ತಾ ಇದೆ. ಒಳ್ಳೇದಾಯ್ತು. ದೊಡ್ಡ ಮನೆ, ಒಂದು ಸಣ್ಣದೊಂದು ಮನೆಯಲ್ಲಿ ಬಾಡಿಗೆಗಿದ್ವಿ, ದೊಡ್ಡದೊಂದು ಮನೆ ಲೀಸಿಗಿದ್ದೀವಿ ಈಗ. ಹತ್ರ ಒಳ್ಳೆ ಮನೆ ಸಿಕ್ಬಿಟ್ಟಿದೆ. ಇದು ಅರ್ಧ ಮಾಡ್ತೀನಿ ಹಂಗಾರೆ, ಅವಳು ಬಂದ್ಮೇಲೆ ನೋಡೋಣ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಆಯ್ತು ಥ್ಯಾಂಕ್ಸ್. ಅಂದ್ರೆ ಅಲ್ಸರ್ ಎಲ್ಲ ಹೋಗುತ್ತಲ್ಲ, ಅದ್ರಲ್ಲೇ ಮಾಡ್ಕೊಂತೀನಿ, ಹೊಟ್ಟೆಗೆ ಇಟ್ಕೊಂತೀನಲ್ಲ. ಖಂಡಿತ ಮಾಡ್ತಾ ಬನ್ನಿ. ಆಯ್ತು ಬಾ. ಥ್ಯಾಂಕ್ಸ್ ಅಪ್ಪ, ನೀವು ಸಿಕ್ಕಿದ್ದೆ ನಂಗೆ ದೊಡ್ಡ ಮಾತೀಗ. ಥ್ಯಾಂಕ್ ಯು ಮೇಡಮ್, ಫುಲ್ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ನಿಮ್ ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ.